ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 19ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕಾಮ ಅನ್ನುವಂಥ ಪದ ಮತ್ತು ಸಂಕಲ್ಪ ಅನ್ನುವಂಥ ಪದದ ಅರ್ಥ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ. ಈಗ ನಮಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಕಾಮ ಅಂತಂದರೆ ಯಾವುದಾದ್ರೂ ಒಂದು ವಸ್ತು, ವಿಷಯ ಏನೇ ಆಗಿರಬಹುದು, ಅದರಲ್ಲಿ ನಾವು ಸ್ವಲ್ಪ ಆದರೂ ಆಸೆ ಇಟ್ಕೊಂಡಿರ್ತೀವಲ್ವ, ಅದನ್ನು ಕಾಮ ಅಂತ ಹೇಳೋದು. ಮತ್ತು ಅದರ ಬಗ್ಗೆನೇ ನಾವು ಚಿಂತನೆ ಮಾಡೋದಿದೆಯಲ್ಲ, ಅದನ್ನೇ ನಾವು ನೆನಪಿಸ್ಕೊಳ್ತಾ ಇರ್ತೀವಲ್ವ. ಯಾವುದೋ ಒಂದು ಆಸೆ ಇಟ್ಕೊಂಡು ಮಮತೆಯಿಂದನೋ ಅಥವಾ ನನಗದರಲ್ಲಿ ಆಸಕ್ತಿಯಿಂದನೋ ಯಾವುದೋ ಒಂದು ಭಾವನೆಯನ್ನು ಇಟ್ಕೊಂಡು ನಾನು ಅದನ್ನು ಮತ್ತೆ ಮತ್ತೆ ಸ್ಮರಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಸಂಕಲ್ಪ ಅಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಮೇಲೆ ಹೇಳಿರುವಂಥ ಪದದಲ್ಲಿ ಬಂದಿರುವಂಥ ಸಂಕಲ್ಪ ಅನ್ನುವಂಥ ಶಬ್ದದ ಅರ್ಥವನ್ನು ಒಂದು ವೇಳೆ ಸ್ಫುರಣೆ ಮಾತ್ರ ಅಂತ ತಿಳ್ಕೊಂಡ್ರೆ ತಪ್ಪೇನು, ಅಂದರೆ ಅದು ಸ್ಫೂರ್ತಿ ಅಂತ ತಿಳ್ಕೊಂಡ್ರೆ ತಪ್ಪೇನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಸಂಕಲ್ಪ ಅನ್ನೋದನ್ನು ನಾನು ಸ್ಮರಣೆ ಅನ್ನೋದನ್ನು ಆ ರೀತಿ ತಿಳ್ಕೊಳ್ಳದೆ ಅದು ಒಂದು ಸ್ಫೂರ್ತಿ ಅಂತ ತಿಳ್ಕೊಂಡ್ರೆ ಏನು ತಪ್ಪು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಒಂದು ಕೆಲಸ ಕೂಡ ಸ್ಫೂರ್ತಿ ಇಲ್ಲದೆ ಆಗೋದಿಲ್ಲ. ಮೊದಲು ಸ್ಫೂರ್ತಿ ಬರುತ್ತೆ, ನಮಗೆ ಒಳಗಡೆಯಿಂದ ನಮಗೆ ಮಾಡಬೇಕು ಅಂತ ಬರುತ್ತೆ, ಆಗಲೇ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಾಗೋದು. ಈಗ ಒಳಗಡೆಯಿಂದನೇ ಬಂದಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂತಿರ್ತೀವಿ. ಒಳಗಡೆಯಿಂದ ಆ ಸ್ಫೂರ್ತಿ ಅನ್ನೋದು ಬಂದಾಗ, ಸ್ಫುರಣೆ ಅನ್ನೋದು ಬಂದಾಗ, ಅದು ಬಂದು ಮನಸ್ಸಾಗಿರಬಹುದು, ನಮ್ಮ ವಾಣಿಯ ಮುಖಾಂತರ ಆಗಿರಬಹುದು, ನಮ್ಮ ಶರೀರದ ಮುಖಾಂತರ ಆದರೂ ಆಗಿರಬಹುದು. ಈಗ ನೋಡಿ, 3 ಕೆಲಸ ಮಾಡುತ್ತೆ. ಶರೀರನೂ ಕೆಲಸ ಮಾಡುತ್ತೆ, ನಮ್ಮ ಮಾತು ಅಂದರೆ ವಾಣಿ ಅಂತ ಹೇಳ್ತೀವಲ್ವ ಅದೂ ಕೆಲಸ ಮಾಡುತ್ತೆ, ನಮ್ಮ ಮನಸ್ಸು ಕೂಡ ಕೆಲಸ ಮಾಡುತ್ತೆ. ಸೊ ಇದು 3 ಕೆಲಸ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ಫೂರ್ತಿ. ಒಳಗಡೆಯಿಂದ ನಮಗೆ ಸ್ಫೂರ್ತಿ ಬರುತ್ತೆ, ಆಗ ನಾವು ಮನಸ್ಸಿನ ಮೂಲಕ ಕೆಲಸ ಮಾಡ್ತೀವಿ, ಇಲ್ಲ ವಾಣಿಯ ಮೂಲಕ ಕೆಲಸ ಮಾಡ್ತೀವಿ, ಇಲ್ಲ ಶರೀರದ ಮೂಲಕ ಕೆಲಸ ಮಾಡ್ತೀವಿ. ಈಗ ಇದಕ್ಕೆ ನಮಗೆ ಸ್ಫೂರ್ತಿ ಬೇಕು ಅಂತಂದಾಗ ಇನ್ನು ಬೇರೆ ಕೆಲಸಗಳ ಮಾತಾದರೂ ಏನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸ್ಫೂರ್ತಿ ಅನ್ನೋದೇ, ಸ್ಫುರಣೆ ಅನ್ನೋದೇ ನಮಗೆ ಒಳಗಡೆಯಿಂದ ಇಲ್ಲ ಅಂತಂದಾಗ ಊಟ, ತಿಂಡಿ ಮತ್ತು ನಡೆದಾಡೋದು, ಈ ರೀತಿ ಶರೀರ ನಿರ್ವಹಣೆ ಆಗಬೇಕಲ್ಲ, ಅಂಥ ಕೆಲಸಗಳು ಕೂಡ ಆಗೋದಿಲ್ಲ. ಅಂದರೆ ಏನೇ ಕೆಲಸ ಮಾಡಬೇಕು ಅಂತಂದರೂ ಕೂಡ ನಮಗೆ ಆ ಸ್ಫುರಣೆ ಅನ್ನೋದು ಇರಬೇಕು, ಆಗಲೇ ನಾವು ಏನು ಕೆಲಸ ಮಾಡೋದಕ್ಕೂ ಆಗೋದು. ಮತ್ತು ಈ ಶ್ಲೋಕದಲ್ಲಿ ಸಮಾರಂಭ ಅನ್ನುವಂತಹ ಪದದಿಂದ ಹೇಳಿರುವಂಥ ಶಾಸ್ತ್ರ ವಿಹಿತ ಕರ್ಮಗಳು ತಾನೇ ಹೇಗಾಗೋದಕ್ಕೆ ಸಾಧ್ಯ? ಅಂದರೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅಲ್ಲಿ ಸ್ಫುರಣೆ ಇಲ್ಲ ಅಂತಂದರೆ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತಂದಮೇಲೆ ಇಲ್ಲಿ ಶಾಸ್ತ್ರ ವಿಹಿತ ಕರ್ಮಗಳು ಅನ್ನೋದು ಸ್ಫುರಣೆ ಇಲ್ಲದೆ ಹೆಂಗಾಗತ್ತೆ? ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಸ್ಫುರಣೆ ಅನ್ನೋದು ಮೊದಲು ಬರೋದು ನಮಗೆ. ಸೊ ಅದಕ್ಕೋಸ್ಕರನೇ ಈ ಕಾರಣದಿಂದ ಇಲ್ಲಿ ಸಂಕಲ್ಪದ ಅರ್ಥವನ್ನು ಸ್ಫುರಣೆ ಅಂತ ತಿಳ್ಕೊಳ್ಳೋದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಕಲ್ಪ ಅಂತಂದರೆ ಮತ್ತೆ ಮತ್ತೆ ನಾವು ಒಂದೇ ಆ ವಿಷಯವನ್ನು ಕಾಮನೆ ಅಥವಾ ಇನ್ನೇನೋ ಒಂದು ಮನಸ್ಸಲ್ಲಿ ಆಸೆ ಆಗಿರ್ಬೋದು, ದ್ವೇಷ ಆಗಿರ್ಬೋದು ಇಟ್ಕೊಂಡು ಅದನ್ನು ನೆನಪಿಸ್ಕೊಳ್ಳೋದೇ ಬೇರೆ, ಸ್ಫೂರ್ತಿ ಅನ್ನೋದೇ ಬೇರೆ ಆಗುತ್ತೆ. ಇಲ್ಲಿ ಆ ಅರ್ಥವನ್ನು ತಗೊಳ್ಳೋದು ಸರಿಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ? ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ಇನ್ನೇನೇ ಘಟನೆನೇ ಆಗಿರ್ಬೋದು, ಅದು ನಡೆದು ಹೋಗಿರುತ್ತೆ, ಅಥವಾ ಆ ವ್ಯಕ್ತಿಯ ಬಗ್ಗೆ, ಆ ಕೆಲಸದ ಬಗ್ಗೆ ನಾವು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಮಮತೆಯನ್ನು ಅಥವಾ ನನಗೆ ಅವ್ರ ಮೇಲೆ ರಾಗದ್ವೇಷಗಳಿರುತ್ತೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು. ಈಗ ಎಕ್ಸಾಂಪಲ್ಗೆ ನಾನು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇರೋದಿಲ್ಲ, ಆದರೆ ಆ ಕೆಲಸವನ್ನು ಕೊಟ್ಟಿರುವಂಥ ವ್ಯಕ್ತಿ ನನಗೆ ಅದನ್ನು ಮಾಡಲೇಬೇಕು ಅಂತ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಆ ಕೆಲಸವನ್ನು ನಾನು ಕಾಮನೆ ರಹಿತವಾಗಿ, ಸಂಕಲ್ಪರಹಿತವಾಗಿ ಮಾಡಬಹುದು, ಆದರೆ ನನಗೆ ದ್ವೇಷ ಇರೋ ಕಾರಣ, ಅಂದರೆ ಅವನ ಮೇಲೆ ನನಗೆ ದ್ವೇಷ ಇರುತ್ತೆ. ಇಂಥ ಕೆಲಸ ನನಗೆ ಕೊಟ್ಬಿಟ್ಟಿದ್ದಾನೆ, ನಾನು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನನಗವನು ಆ ಕೆಲಸ ಕೊಟ್ಟಿದ್ದಾನೆ ಅಂತ ಅವನ ಮೇಲೆ ದ್ವೇಷ ಇಟ್ಕೊಂಡು ನಾನು ಆ ಕೆಲಸ ಮಾಡ್ತಾ ಇದ್ದಾಗ ಅದು ತಪ್ಪು.
ಅದನ್ನು ಇಲ್ಲಿ ಸಂಕಲ್ಪ ಅಂತ ಹೇಳ್ತಾ ಇರೋದು. ಸ್ಫೂರ್ತಿ ಅಂತಂದ್ರೇನು? ಏನೇ ಕೆಲಸ ಆಗಿರ್ಬೋದು, ಅದು ಶಾಸ್ತ್ರವಿಹಿತ ಆಗಿರ್ಬೋದು, ಶಾಸ್ತ್ರರಹಿತ ಆಗಿರ್ಬೋದು, ಇನ್ನೇನೇ ಕೆಲಸ ಆಗಿರಬಹುದು. ಏನೇ ಕೆಲಸ ಮಾಡಿದ್ರು ಕೂಡ ಮೊದಲು ಸ್ಫೂರ್ತಿ ಬಂದಾಗಲೇ ನಾವು ಬೇರೆ ಕೆಲಸಗಳನ್ನು ಮಾಡೋಕ್ಕಾಗೋದು. ಸ್ಫೂರ್ತಿ ಇಲ್ಲ ಅಂತಂದರೆ ನಾವು ಏನೂ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸಂಕಲ್ಪದ ಅರ್ಥವನ್ನು ನಾವು ಸ್ಫುರಣೆ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಸರಿ ಇರೋದಿಲ್ಲ ಆ ರೀತಿ ತಿಳ್ಕೊಂಡ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ಈಗ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.